ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ನಾನು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಅಲ್ಲಿ ಎರಡನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಇನ್ಫಾರ್ಮೇಶನ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾರ್ಟ್ 2. ಸೊ ಪಾರ್ಟ್ 1 ಅಲ್ಲಿ ನಿಮಗೆ ಇಂಡಿಯಾದಲ್ಲಿ ನಡೆಯುವಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಹಾಗೇನೆ ಅವುಗಳ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ವರ್ಷಕ್ಕೊಂದ್ಸರಿ ನಡೆಯುತ್ತೆ, ಮತ್ತೆ ಯಾವ್ಯಾವ ತರ ಜಾಬ್ಸ್ ಅನ್ನ ನೀವು ಅಲ್ಲಿ ತಗೋಬಹುದು, ಮತ್ತೆ ಅದನ್ನ ನಡೆಸುವಂತ ಅಥಾರಿಟೀಸ್ ಅಥವಾ ಬೋರ್ಡ್ಸ್ ಯಾವುವು ಅನ್ನೋದನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಅಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮುಖ್ಯವಾಗಿ ಯಾವ್ಯಾವ ಸೆಕ್ಷನ್ ಇರುತ್ತೆ, ಮತ್ತೆ ಆ ಸೆಕ್ಷನ್ಗಳಲ್ಲಿ ಯಾವ ತರ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಬನ್ನಿ ಕ್ಲಾಸ್ ಅನ್ನ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ, ಬಹುತೇಕ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕಾಮನ್ ಆಗಿ ಕಂಡು ಬರುವಂತ ಸೆಕ್ಷನ್ಸ್ ಅಂದ್ರೆ ರೀಸನಿಂಗ್ ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಸೊ ರೀಸನಿಂಗ್ ಅಂದ್ರೆ ನಿಮ್ಮ ಅನಾಲಿಟಿಕಲ್ ಮತ್ತೆ ಲಾಜಿಕಲ್ ರೀಸನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದ್ರೆ ಮ್ಯಾಥಮೆಟಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎರಡು ಸೆಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್, ಎಸ್ಪೆಷಲಿ ಬ್ಯಾಂಕಿಂಗ್, ಇನ್ಶೂರೆನ್ಸ್, RBI ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸುವಂತ ಕೆಲವೊಂದು ಎಕ್ಸಾಮ್ಸ್, ಹಾಗೇನೆ MBA ಎಂಟ್ರೆನ್ಸ್ ಟೆಸ್ಟ್ಗಳು, GMAT, KMAT, XAT. ಸೊ ಈ ತರ ಎಕ್ಸಾಮ್ಸ್ ಗಳಿಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್ಸ್. ಸೊ ವಿಜುವಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಯಾವ ತರ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ರೀಸನಿಂಗ್ ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಅನ್ನ ಹೇಗೆ ಸುಲಭವಾಗಿ ಬೇಗ ಸಾಲ್ವ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಹಾಗೇನೆ ಯಾವ್ಯಾವ ಕ್ವೆಶ್ಚನ್ ಕ್ಯಾಟಗರೀಸ್ ಅಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ನೋಡ್ಕೊಂಡು ಅಂತ ಕ್ವೆಶ್ಚನ್ ಕ್ಯಾಟಗರೀಸ್ ಅನ್ನ ಫಸ್ಟ್ ಆನ್ಸರ್ ಮಾಡಿ, ಆಮೇಲೆ ಉಳಿದಂತ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಈಗ ಅವರು ಕೊಟ್ಟಿರುವಂತ ಎಲ್ಲಾ ಕ್ವೆಶನ್ಸ್ ಅನ್ನು ನೀವು ಆ ಟೈಮ್ ಲಿಮಿಟ್ ಅಲ್ಲಿ ಆನ್ಸರ್ ಮಾಡೋದು ತುಂಬಾನೇ ಇಂಪಾಸಿಬಲ್ ಅಂತ ಹೇಳೋಕ್ಕಾಗಲ್ಲ, ಡಿಫಿಕಲ್ಟ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಕ್ವೆಶ್ಚನ್ ಅರ್ಥ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋ ಅಷ್ಟರಲ್ಲಿ ಟೈಮ್ ಬೇಕಾಗುತ್ತೆ. ಸೊ ಅದರಿಂದ ಎಲ್ಲಾ ಕ್ವೆಶನ್ಸ್ ಫೇಸ್ ಮಾಡ್ತೀನಿ, ಎಲ್ಲದನ್ನು ಆನ್ಸರ್ ಮಾಡ್ತೀನಿ ಅನ್ನೋದು ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸೊ ಆದ್ರಿಂದ ನಿಮಗೆ ಸುಲಭ ಆಗುವಂತ ಕ್ವೆಶ್ಚನ್ ಕ್ಯಾಟಗರೀಸ್ ಏನಿದೆ ಅದನ್ನ ಮಾತ್ರ ತಿಳ್ಕೊಂಡು ಅಷ್ಟನ್ನ ಫೇಸ್ ಮಾಡೋದ್ರಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ಪ್ರಾಕ್ಟೀಸ್ ಮಾಡಿ, ಸೊ ಆಗ ನಿಮ್ಗೆ ಸುಲಭ ಆಗುತ್ತೆ. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ. ಸೊ ಮೊದಲನೇದಾಗಿ ರೀಸನಿಂಗ್. ಸೊ ಈ ಸೆಕ್ಷನ್ ಯಾಕೆ ಇಟ್ಟಿರ್ತಾರೆ, ನಿಮ್ಮ ರೀಸನಿಂಗ್ ಎಬಿಲಿಟಿಯನ್ನ ಟೆಸ್ಟ್ ಮಾಡೋದಕ್ಕೆ. ಒಂದಷ್ಟು ಗಿವನ್ ಡೇಟಾ ಇರುತ್ತೆ, ಆ ಡೇಟಾನ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಲಾಜಿಕಲ್ ಥಿಂಕಿಂಗ್ ಅನ್ನ, ಅನಾಲಿಟಿಕಲ್ ಥಿಂಕಿಂಗ್ ಅನ್ನ ಅಪ್ಲೈ ಮಾಡಬೇಕು. ಸೊ ಇದೇನಂತ ಕಷ್ಟ ಇಲ್ಲ. ನಿಮ್ಗೆ ಆ ಮೈಂಡ್ ಸೆಟ್ ಬಂದ್ರೆ
ರೀಸನಿಂಗ್ ಎಬಿಲಿಟಿ ತಾನಾಗೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಒಂದು 10 ಜನ ಇದ್ದಾರೆ, ಅವ್ರನ್ನ ಸರ್ಕಲ್ ಅಲ್ಲಿ ಕೂಡಿಸ್ಬೇಕು. ಎಲ್ಲರೂ ಸರ್ಕಲ್ಗೆ ಇನ್ವರ್ಟ್ಸ್ ಆಗಿ ಮುಖ ಮಾಡಿದ್ದಾರೆ, ಇಂಥವ್ರ ಪಕ್ಕ ಇಂಥವ್ರು ಬರ್ತಾರೆ ಅಂತೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ನೀವು ಆ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಅವ್ರು ಕೊಟ್ಟಿರುವಂತ ಎಲ್ಲಾ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿ ಒಂದು ಕರೆಕ್ಟ್ ಸೀಟಿಂಗ್ ಅರೇಂಜ್ಮೆಂಟ್ ಆಗ್ಬೇಕಲ್ಲಿ. ಆಮೇಲೆ ಅವ್ರು ಕ್ವಶನ್ ಕೇಳ್ತಾರೆ, ಇಂಥವ್ರ ಪಕ್ಕ ಯಾರು ಕೂತಿದ್ದಾರೆ, ಇಂಥವ್ರ ಲೆಫ್ಟಿಗೆ ಯಾರು ಕೂತಿದ್ದಾರೆ, ಸೊ ಹಾಗೆಲ್ಲ ಕೇಳ್ತಾರೆ. ಸೊ ಅಲ್ಲಿ ರೀಸನಿಂಗ್ ಅಪ್ಲೈ ಆಗುತ್ತೆ, ಅನಾಲಿಟಿಕಲ್ ಥಿಂಕಿಂಗ್ ಅಪ್ಲೈ ಆಗುತ್ತೆ. ಸಿಲ್ಲಾಜಿಸಮ್, ಸೊ ಇದರಲ್ಲಿ ಹೇಗೆ ಅಂದ್ರೆ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆಲ್ ಪೆನ್ಸ್ ಆರ್ ಸ್ಟೇಷನರೀಸ್, ಆಲ್ ಸ್ಟೇಷನರೀಸ್ ಆರ್ ಆರ್ಟಿಕಲ್ಸ್, ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಸೊ ಆಲ್ ಪೆನ್ಸ್ ಆರ್ ಆರ್ಟಿಕಲ್ಸ್ ಕರೆಕ್ಟಾ ತಪ್ಪಾ ಅಂತ ಕೇಳಿರ್ತಾರೆ. ಸೊ ಈ ತರ ಕ್ವೆಶನ್ಸ್ ಅದು ಆಕ್ಚುಲಿ ಕರೆಕ್ಟ್. ಸೊ ಆ ತರ ಕ್ವೆಶನ್ಸ್ ಅನ್ನ ನಾವು ಸಿಲ್ಲಾಜಿಸಮ್ ಅಂತ ಕರಿತೀವಿ. ಹಾಗೆ ಇನ್ಪುಟ್ ಔಟ್ಪುಟ್, ಈಗ ನಾವು ಕಂಪ್ಯೂಟರ್ಗೆ ಏನೋ ಒಂದು ಇನ್ಪುಟ್ ಮಾಡಿದ್ರೆ ಅದೇನೇನೋ ಪ್ರೊಸೆಸ್ ಮಾಡಿ ಔಟ್ಪುಟ್ ಕೊಡುತ್ತೆ. ಅದೇ ತರ ಒಂದಷ್ಟು ಸ್ಟೆಪ್ಸ್ ಕೊಟ್ಟಿರ್ತಾರೆ. ಆ ಸ್ಟೆಪ್ಸ್ ಅಲ್ಲಿ ಆ ಇನ್ಪುಟ್ ಮಾಡಿರುವಂತ ಟೆಕ್ಸ್ಟ್ ಏನಿದೆ, ಟೆಕ್ಸ್ಟ್ ಅಥವಾ ನಂಬರ್ಸ್, ಅದೆಲ್ಲ ಅದ್ಲು ಬದಲಾಗಿರುತ್ತೆ, ಜಂಬಲ್ ಆಗಿರುತ್ತೆ. ಆ ಪ್ಯಾಟ್ರನ್ ನಾವು ರೆಕಾಗ್ನೈಸ್ ಮಾಡಿ ಅದೇ ತರ ಜೋಡಿಸ್ಬೇಕು ನಾವು. ಸ್ಟೆಪ್ 1 ಈ ತರ ಟೆಕ್ಸ್ಟ್ ನಂಬರ್ಸ್ ಇದೆ, ಸ್ಟೆಪ್ 2 ನಲ್ಲಿ ಈ ತರ ಆಗುತ್ತೆ, ಸ್ಟೆಪ್ 3 ನಲ್ಲಿ ಈ ತರ ಜಂಬಲ್ ಆಗುತ್ತೆ. ಹಾಗಾದ್ರೆ ಸ್ಟೆಪ್ 4 ನಲ್ಲಿ ಯಾವ ತರ ಔಟ್ಪುಟ್ ಬರುತ್ತೆ. ಸೊ ಹೀಗೆ. ಸೊ ಅಲ್ಲೂ ಕೂಡ ನಾವು ಲಾಜಿಕಲ್ ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್ ಅನ್ನ ಅಪ್ಲೈ ಮಾಡ್ತೀವಿ. ಡೈರೆಕ್ಷನ್ಸ್, ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಈಗ ಯಾರೋ ಒಬ್ಬ ಪರ್ಸನ್ ಒಂದು ಪಾಯಿಂಟ್ ಇಂದ ಈಸ್ಟಿಗೆ ಹೋಗ್ತಾನೆ 5 ಕಿಲೋಮೀಟರ್ಸ್, ಆಮೇಲೆ ನಾರ್ತ್ಗೆ ಹೋಗ್ತಾನೆ 10 ಕಿಲೋಮೀಟರ್ಸ್, ಆಮೇಲೆ ವೆಸ್ಟಿಗೆ ಹೋಗ್ತಾನೆ 6 ಕಿಲೋಮೀಟರ್ಸ್. ಸೊ ಈ ತರ ಎಲ್ಲ ಕೇಳಿರ್ತಾರೆ. ಸೊ ಕೊನೆಗೆ ಅವನು ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅಂತ ಕೇಳ್ತಾರೆ. ಸೊ ಆ ರೀತಿ ಕೇಳೋದು ಡೈರೆಕ್ಷನ್ ಸೆನ್ಸ್ ಟೆಸ್ಟ್. ನಾನ್ ವರ್ಬಲ್ ರೀಸನಿಂಗ್, ಸೊ ನಾನ್ ವರ್ಬಲ್ ಅಂದ್ರೆ ಪಿಕ್ಚರ್ಸ್ ಇರುತ್ತೆ ಇಲ್ಲಿ, ಮಿರರ್ ಇಮೇಜಸ್ ಇರ್ಬೋದು, ಪಿಕ್ಚರ್ಸ್ ಇರ್ಬೋದು, ಕೆಲವೊಂದು ಪ್ಯಾಟರ್ನ್ಸ್ ಇರ್ಬೋದು, ವಾಟರ್ ಇಮೇಜಸ್ ಇರ್ಬೋದು. ಸೊ ಹೀಗೆ ಒಟ್ಟಿನಲ್ಲಿ ಪಿಕ್ಚರ್ಸ್ ಅಲ್ಲಿ ಇರುತ್ತೆ, ಇದು ವಿಜುವಲ್ ಆಗಿರುತ್ತೆ. ವರ್ಬಲ್ಗೂ ನಾನ್ ವರ್ಬಲ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ವರ್ಬಲ್ ರೀಸನಿಂಗ್ ಅಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಇರುತ್ತೆ, ಸ್ಟೇಟ್ಮೆಂಟ್ ಟೈಪ್ ಇಂಗ್ಲಿಷ್ ಅಲ್ಲಿ. ಅರೆ ನಾನ್ ವರ್ಬಲ್ ಅಲ್ಲಿ ಪಿಕ್ಚರ್ಸ್, ಸಿಂಬಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಕೇಳ್ತಾರೆ. ದಟ್ ಈಸ್ ನಾನ್ ವರ್ಬಲ್ ರೀಸನಿಂಗ್. ಸೊ ಇಂಥ ಕ್ವೆಶ್ಚನ್ಸ್ ಯಾರು ಅಲರ್ಟ್ ಮೈಂಡೆಡ್ ಇರ್ತಾರೆ, ಹಾಗೇನೆ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾರೆ, ಲಾಜಿಕಲಿ ಸ್ಟ್ರಾಂಗ್ ಇರ್ತಾರೆ, ಅವರಿಗೆ ತುಂಬಾನೇ ಈಸಿ ಅನ್ಸುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದ್ರೆ ಮ್ಯಾಥ್ಸ್. ಬ್ಯಾಂಕ್ ಅಲ್ಲಿ ಅಥವಾ ಇನ್ಸೂರೆನ್ಸ್ ಕಂಪನೀಸ್ ಅಲ್ಲಿ ಅಥವಾ ಕೆಲವೊಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಕೂಡ ವರ್ಕ್ ಮಾಡಬೇಕು ಅಂದ್ರೆ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಈಗ ಬ್ಯಾಂಕ್ ಅಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ, ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇರಬೇಕು. ಕ್ಯಾಲ್ಕುಲೇಟರ್ ಇರುತ್ತಲ್ಲ ಅಂತ ನೀವು ಹೇಳ್ಬೋದು,
ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಬಹುದು, ಆದ್ರೆ ನಮ್ಗೆ ಆ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕಾಗತ್ತೆ. ಈಗ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೇನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು, ಕಾಂಪೌಂಡಿಂಗ್ ಅಂದ್ರೇನು, ಅಮಾರ್ಟೈಸೇಷನ್ ಅಂದ್ರೇನು, ರೀಪೇಮೆಂಟ್, ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿಲ್ಲದೆ ಹೋದ್ರೆ ನಿಮ್ಗೆ ಬ್ಯಾಂಕಲ್ಲಿ ಡ್ಯೂಟಿ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಅದರಿಂದಾನೇ ಕೆಲವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬ್ಯಾಂಕಿಗೆ ಹೋದವರೆಲ್ಲ ಸ್ವಲ್ಪ ಟಫ್ ಅಂತ ಫೀಲ್ ಆಗುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರನೇ ಅವರು ರಿಕ್ರೂಟ್ ಮಾಡಬೇಕಾದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಬರೋದು ರೇಷಿಯೋಸ್ ಅಂಡ್ ಪ್ರೊಪೋರ್ಷನ್ಸ್, ಆಲ್ಜಿಬ್ರಾಯಿಕ್ ಈಕ್ವೇಶನ್ಸ್, ಪರ್ಸೆಂಟೇಜಸ್, ಬಾಡ್ ಮಾಸ್ ಅಂದ್ರೆ ಸಿಂಪ್ಲಿಫಿಕೇಶನ್ ರೂಲ್, ಬ್ರಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಅದೊಂದು ಸಿಂಪ್ಲಿಫಿಕೇಶನ್ ರೂಲ್ ಅದು. ಸೊ ಅದನ್ನ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸ್ಕ್ವೇರ್ ರೂಟ್ಸ್, ಸೊ ಇದ್ರ ಬಗ್ಗೆನೇ ಕೇಳ್ತಾರೆ. ನಿಮ್ಮ ಮ್ಯಾಥಮೆಟಿಕಲ್ ಎಬಿಲಿಟಿನ ಟೆಸ್ಟ್ ಮಾಡೋದಕ್ಕೋಸ್ಕರ. ಸೊ ಮ್ಯಾಥ್ಸು ತುಂಬಾನೇ ಬೇಕಾಗತ್ತೆ ಬ್ಯಾಂಕು, ಇನ್ಸೂರೆನ್ಸ್ ಕಂಪ್ನೀಸ್ ಅಲ್ಲಿ, ಹಾಗೇನೆ RBI ಅಲ್ಲಿ, ಮತ್ತೆ ಕೆಲವೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ, ಈ ಅಕೌಂಟ್ಸ್ ಅಂಡ್ ಆಡಿಟ್ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಮ್ಯಾಥ್ಸ್ ತುಂಬಾನೇ ಬೇಕಾಗತ್ತೆ. ಮತ್ತೆ ಯಾರು ಬೇಸಿಕ್ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಟೇಬಲ್ಸು, ಸ್ಕ್ವೇರ್ ರೂಟ್ಸು, ಕ್ಯೂಬ್ ರೂಟ್ಸು, ಸೊ ಈ ತರ ಬೇಸಿಕ್ ಥಿಂಗ್ಸ್ ಎಲ್ಲ ಗೊತ್ತೋ ಅವ್ರಿಗೆ ಇದು ಈಸಿ ಅನ್ಸುತ್ತೆ. ಸೊ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಕೂಡ ಗೊತ್ತಿರಬೇಕಾಗತ್ತೆ. ಈಗ ಏರಿಯಾ ಆಫ್ ಎ ಟ್ರಯಾಂಗಲ್, ಏರಿಯಾ ಆಫ್ ಎ ಕ್ಯೂಬ್, ಸೊ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಸೊ ಆ ಥರ ಮ್ಯಾಥ್ಸ್ ಅಲ್ಲಿ ನಾಲೆಜ್ ಚೆನ್ನಾಗಿರೋರಿಗೆ ಇದು ಈಸಿ ಅನ್ಸುತ್ತೆ. ಸೊ ರೀಸನಿಂಗ್ ಅಲ್ಲಿ ಬರುವಂತ ಕೆಲವೊಂದು ಟೈಪ್ಸ್. ಈ ರೀಸನಿಂಗ್ ಅನ್ನೋದು ಯಾಕೆ ಕೇಳ್ತಾರೆ, ರೀಸನಿಂಗ್ ಎಬಿಲಿಟಿನ ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳಿದೆ. ಆದ್ರೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟು? ಈಗ ಒಂದು ಬ್ಯಾಂಕ್ ಕ್ಲರ್ಕ್ ಆಗೋ, ಇಲ್ಲ ಆಫೀಸರ್ ಆಗೋ, ಇಲ್ಲ ಕೆಲವೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಆಫೀಸರ್ಸ್ ಆಗಿ ನೀವೇನಾದ್ರೂ ಕೆಲಸ ಮಾಡ್ತಿದ್ರೆ ಸ್ಪೆಷಲಿಸ್ಟ್ ಕ್ಯಾಡರ್ ಅಲ್ಲಿ, ನಿಮ್ಗೆ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಈಗೇನೋ ಒಂದಷ್ಟು ಡೇಟಾ ಇರುತ್ತೆ ಅಲ್ಲಿ, ಅದಕ್ಕೆ ನೀವು ರೀಸನಿಂಗ್ ನ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಕಸ್ಟಮರ್ದು ಲೋನ್ ಅಕೌಂಟು ಮತ್ತೆ ಸೇವಿಂಗ್ಸ್ ಅಕೌಂಟು ಎರಡೂ ಇರುತ್ತೆ. ಎರಡೂ ಅಕೌಂಟ್ ಅಲ್ಲಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಆಗಿದೆ, ಡೆಬಿಟ್ ಟು ಕ್ರೆಡಿಟ್ ಎರಡೂ. ಸೊ ಅದನ್ನೆಲ್ಲ ನೀವು ಕಂಪೇರ್ ಮಾಡಿ, ಯಾವಾಗ ವಿಡ್ರಾ ಮಾಡಿದ್ದಾನೆ, ಯಾವಾಗ ಡೆಪಾಸಿಟ್ ಮಾಡಿದ್ದಾನೆ, ಯಾವಾಗ ಲೋನ್ ಅಕೌಂಟ್ ಇಂದ ಸೇವಿಂಗ್ಸ್ ಟ್ರಾನ್ಸ್ಫರ್ ಆಗಿದೆ, ಅದನ್ನೆಲ್ಲ ನೋಡ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ರೀಸನಿಂಗ್ ಎಬಿಲಿಟಿ ಬೇಕು ನಿಮ್ಗೆ. ಸೊ ಹಾಗೇನೆ ಬೇರೆ ಬೇರೆ ತರ ಟಾಸ್ಕ್ಸ್ ಏನಿರುತ್ತೆ ಅಂತ ಜಾಬ್ಸ್ ಅಲ್ಲಿ ನೀವು ರೀಸನಿಂಗ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೇನೆ ಇಂಥ ಕ್ವೆಶನ್ಸ್ ಅನ್ನ ಕೇಳೋದು. ಸೊ ರೀಸನಿಂಗ್ ಅಲ್ಲಿ ಮುಖ್ಯವಾಗಿ ಟೂ ಕ್ಯಾಟಗರೀಸ್, ವರ್ಬಲ್ ಮತ್ತೆ ನಾನ್ ವರ್ಬಲ್. ಸೊ ವರ್ಬಲ್ ಅಂದ್ರೆ ಸ್ಟೇಟ್ಮೆಂಟ್ ಫಾರ್ಮಲ್ ಇರುತ್ತೆ ನಿಮ್ಗೆ. ಸ್ಟೇಟ್ಮೆಂಟ್ ಫಾರ್ಮಲ್ ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ಅಲ್ಲಿ ಇರುತ್ತೆ ಕ್ವೆಶನ್ಸ್. ನಾನ್ ವರ್ಬಲ್ ಅಂದ್ರೆ ಪಿಕ್ಚರ್ಸ್, ಸಿಂಬಲ್ಸ್ ಅಲ್ಲಿ ಇರುತ್ತೆ, ಮಿರರ್ ಇಮೇಜಸ್, ವಾಟರ್ ಇಮೇಜಸ್ ಹಾಗೆ. ಸೊ ವರ್ಬಲ್ ಅಲ್ಲಿ ಮತ್ತೆ ಎರಡು ಟೈಪ್, ಅನಲಿಟಿಕಲ್ ಮತ್ತೆ ಲಾಜಿಕಲ್. ಅನಲಿಟಿಕಲ್ ಅಂಡ್ ಲಾಜಿಕಲ್. ಸೊ ಅನಾಲಿಟಿಕಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಅನಲೈಸ್ ಮಾಡ್ತೀರಾ,
ಕೊಟ್ಟಿರುವಂತ ಡೇಟಾ ಅಥವಾ ಇನ್ಫಾರ್ಮೇಶನ್ ಅನ್ನ ನೀವು ಕ್ಲಾಸಿಫೈ ಮಾಡ್ತೀರಾ, ಅದನ್ನ ಇಂಟರ್ಪ್ರೆಟ್ ಮಾಡ್ಕೋತೀರಾ, ಮತ್ತೆ ಅದನ್ನ ಅಪ್ಲೈ ಮಾಡಿ ಏನೋ ಒಂದು ಸೊಲ್ಯೂಷನ್ ನ ಹುಡುಕ್ತೀರಾ. ಈಗ ಎಕ್ಸಾಂಪಲ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ತಗೊಂಡ್ರೆ ಅಲ್ಲಿ ಒಂದಷ್ಟು ಡೇಟಾ ಕೊಟ್ಟಿರುತ್ತೆ. ಎ ಸಿಟ್ಸ್ ನೆಕ್ಸ್ಟ್ ಟು ಬಿ, ಬಿ ಈಸ್ ಅಪೋಸಿಟ್ ಟು ಡಿ, ಸಿ ಈಸ್ ಇನ್ ಫ್ರಂಟ್ ಆಫ್ ಇ. ಸೊ ಹಾಗೆಲ್ಲ ಏನೋ ಕೊಟ್ಟಿರ್ತಾರೆ ಒಂದಷ್ಟು ಡೇಟಾ. ಸೊ ಅದಕ್ಕೆ ನೀವು ನಿಮ್ಮ ಅನಲಿಟಿಕಲ್ ಥಿಂಕಿಂಗ್ ಅನ್ನ ಅಪ್ಲೈ ಮಾಡಿ ಒಂದು ಪಿಕ್ಚರ್ ನ ಡ್ರಾ ಮಾಡಿ ಎಲ್ಲಾ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗುವ ಹಾಗೆ ನೋಡ್ಕೋಬೇಕು. ಸೊ ಅಲ್ಲಿ ನಿಮ್ಮ ಅನಲಿಟಿಕಲ್ ಥಿಂಕಿಂಗ್ ಅಪ್ಲೈ ಆಗುತ್ತೆ. ಸೊ ಹಾಗೇನೆ ಕಾಂಪ್ಲೆಕ್ಸ್ ಅರೇಂಜ್ಮೆಂಟ್ಸ್, ರ್ಯಾಂಕಿಂಗ್ ಅಂಡ್ ಟೈಮ್ ಸೀಕ್ವೆನ್ಸ್ ಟೆಸ್ಟ್, ಬ್ಲಡ್ ರಿಲೇಷನ್ಸ್ ಅಂಡ್ ಫ್ಯಾಮಿಲಿ ಟ್ರೀ. ಸೊ ಹೀಗೇನೆ ಎಷ್ಟೋ ಕ್ಯಾಟಗರೀಸ್ ಇದೆ ಇದರಲ್ಲಿ ಅನಾಲಿಟಿಕಲ್ ಅಲ್ಲಿ. ಇನ್ನೊಂದು ಲಾಜಿಕಲ್. ಇಲ್ಲಿ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಅಪ್ಲೈ ಆಗುತ್ತೆ. ಸೊ ಇದು ಕೂಡ ವರ್ಬಲ್ ಅನ್ನೇ. ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ಅಲ್ಲಿ ಕೇಳ್ತಾರೆ ಕ್ವಶನ್ ನ. ಈಗ ಫಾರ್ ಎಕ್ಸಾಂಪಲ್ ಸಿಲಾಜಿಸಮ್. Some animals are herbivorous. All herbivorous are kind. ಸೊ ಈ ತರ ಎರಡು ಸ್ಟೇಟ್ಮೆಂಟ್ ಇದೆ. ಸೊ ಅದಕ್ಕೆ ಒಂದು ಕನ್ಕ್ಲೂಷನ್ ಒಂದು ಕೊಟ್ಟಿರ್ತಾರೆ, ಇದು ಕರೆಕ್ಟಾ ಅಲ್ವಾ ಅಂತ. ಸೊ ಏನಂತ, ಸಮ್ ಅನಿಮಲ್ಸ್ ಆರ್ ಕೈಂಡ್. ಸೊ ಅದು ಕರೆಕ್ಟಾ ತಪ್ಪಾ? ಇಲ್ಲಿ ನೀವು ಲಾಜಿಕಲ್ ಥಿಂಕಿಂಗ್ ಅನ್ನ ಅಪ್ಲೈ ಮಾಡಬೇಕು. ಇದಕ್ಕೆಲ್ಲ ಕೆಲವೊಂದು ಟೆಕ್ನಿಕ್ಸ್ ಇದೆ. ವೆನ್ ಡಯಾಗ್ರಾಮ್ ಎಲ್ಲ ಬರೀತಾರೆ, ಮತ್ತೆ ಕೆಲವೊಂದು ರೂಲ್ಸ್ ಇದೆ. ಆ ರೂಲ್ಸ್ ನ ಉಪಯೋಗಿಸಿ ಕೂಡ ನಾವು ಆನ್ಸರ್ ಮಾಡಬಹುದು. ಸೊ ಅದನ್ನ ಸಿಲಾಜಿಸಮ್ ಅಂತೀವಿ. ಹಾಗೇನೆ ಸ್ಟೇಟ್ಮೆಂಟ್ಸ್ ಅಂಡ್ ಅಸಂಪ್ಷನ್ಸ್. ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ ಅನ್ನ ಹೇಳಬೇಕು ಅಂದ್ರೆ ಯಾವ್ಯಾವ ರೀತಿ ಅಸಂಪ್ಷನ್ಸ್ ಮಾಡಿರ್ಬೋದು ಅನ್ನೋದನ್ನ ನೀವು ಜಡ್ಜ್ ಮಾಡಬೇಕಾಗತ್ತೆ. ಹಾಗೆ ಸ್ಟೇಟ್ಮೆಂಟ್ಸ್ ಅಂಡ್ ಆರ್ಗ್ಯುಮೆಂಟ್ಸ್, ಪ್ಯಾಸೇಜ್ ಅಂಡ್ ಕನ್ಕ್ಲೂಷನ್. ಸೊ ಹೀಗೆ ಕೆಲವೊಂದು ಕ್ಯಾಟಗರೀಸ್ ಇದಾವೆ ಲಾಜಿಕಲ್ ಅಲ್ಲಿ. ಸೊ ಅನಾಲಿಟಿಕಲ್ ಮತ್ತೆ ಲಾಜಿಕಲ್ ಎರಡೂ ಕೂಡ ವರ್ಬಲ್ ರೀಸನಿಂಗ್ ಗೆ ಸೇರುತ್ತೆ. ಸೊ ನಾನ್ ವರ್ಬಲ್ ಅಂದ್ರೆ ಮೂವ್ಮೆಂಟ್ಸ್, ಪ್ಯಾಟರ್ನ್ಸ್, ಪೇಪರ್ ಕಟ್ಟಿಂಗ್ಸ್. ಸೊ ಕೆಲವೊಂದ್ಸರಿ ಪೇಪರ್ ಕಟ್ಟಿಂಗ್ಸ್ ಕೊಡ್ತಾರೆ. ಸೊ ಈ ತರ ಪೇಪರ್ ಕಟ್ ಮಾಡಿದ್ರೆ ಯಾವ ತರ ಶೇಪ್ ಬರುತ್ತೆ. ಸೊ ಇದು ಕೂಡ ವಿಜುವಲ್ಸ್ ಏನೆ, ನಾನ್ ವರ್ಬಲ್. ಸೊ ಅದೇನು ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಇರಲ್ಲ, ವರ್ಡ್ಸ್ ಅಲ್ಲಿ. ಸೊ ಪಿಕ್ಚರ್ಸ್, ಸಿಂಬಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಇರುವಂತ ಟೈಪ್ಸ್. ರೀಸನಿಂಗ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿನೇ ಇದೆ ಟೈಪ್ಸ್. ಆವರೇಜ್. ಆವರೇಜ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಈಗ ಕ್ರಿಕೆಟ್ ಅಲ್ಲಿ ಒಬ್ಬ ಬ್ಯಾಟ್ಸ್ಮನ್ ನ ಆವರೇಜ್ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ರನ್ಸ್ ಸ್ಕೋರ್ಡ್ ಬೈ ಹಿಮ್ ಡಿವೈಡೆಡ್ ಬೈ ನಂಬರ್ ಆಫ್ ಇನ್ನಿಂಗ್ಸ್ ಅಲ್ವಾ, ಔಟ್ ಆಗಿರೋ ಇನ್ನಿಂಗ್ಸ್. ಸೊ ಅದನ್ನ ಮಾಡಿದಾಗ ನಮ್ಗೆ ಆವರೇಜ್ ಸಿಗುತ್ತೆ, ಆ ಬ್ಯಾಟ್ಸ್ಮನ್ ನ ಆವರೇಜ್. ಸೊ ಅದ್ರ ಬೇಸಿಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಕೇಳಿರ್ತಾರೆ. ಅವನು ಇಷ್ಟು ಇನ್ನಿಂಗ್ಸ್ ಅಲ್ಲಿ ಇಷ್ಟು ಆವರೇಜ್ ಮೇಂಟೈನ್ ಮಾಡಿದ್ದಾನೆ. ಸೊ ಅವನ ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಷ್ಟೋ ಒಂದು 100 ಸ್ಕೋರ್ ಮಾಡಿದ್ರೆ ಆವರೇಜ್ ಎಷ್ಟಾಗುತ್ತೆ. ಸೊ ಈ ತರ ಎಲ್ಲ ಕೇಳಿರ್ತಾರೆ. ಸೊ ಹಾಗೇನೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪಾರ್ಟ್ನರ್ಶಿಪ್, ಮತ್ತೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮತ್ತೆ ಕ್ಯಾಲೆಂಡರ್, ಕ್ಲಾಕ್, ಬೋಟ್ಸ್ ಅಂಡ್ ಸ್ಟ್ರೀಮ್ಸ್. ಸೊ ಈಗೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇಟ್ಕೊಂಡು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅದೂನು, ಆದ್ರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು.
ಸಿಚುಯೇಷನ್ ಗೊತ್ತಿರಬೇಕು. ಈಗ ಬೋಟ್ಸ್ ಅಂಡ್ ಸ್ಟ್ರೀಮ್ಸ್ ಅಂತ ಹೇಳಿದ್ರೆ ಡೌನ್ ಸ್ಟ್ರೀಮು ಅಪ್ ಸ್ಟ್ರೀಮು. ಅಪ್ ಸ್ಟ್ರೀಮ್ ಅಲ್ಲಿ ನಿಮ್ಗೆ ಸ್ಪೀಡ್ ಕಡಿಮೆ ಇರುತ್ತೆ, ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಅಲ್ವಾ? ಸೊ ನೀರ್ ಹರಿಬೇಕಾದ್ರೆ ನೀವು ಡೌನ್ ಸ್ಟ್ರೀಮ್ ಹೋದ್ರೆ ನೀವು ಬೇಗ ತಲುಪ್ತೀರಾ. ಆದ್ರೆ ಅಪ್ ಸ್ಟ್ರೀಮ್ ಆದ್ರೆ ನಿಮ್ಮ ಸ್ಪೀಡು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ತಕ್ಕಾಗಿರುವಂತ ಫಾರ್ಮುಲಾನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೇನೆ ಹೈಟ್ ಅಂಡ್ ಡಿಸ್ಟೆನ್ಸ್, ಪರ್ಸೆಂಟೇಜಸ್, ಪೈಪ್ಸ್ ಅಂಡ್ ಸಿಸ್ಟಮ್ಸ್, ಪ್ರಾಫಿಟ್ ಅಂಡ್ ಲಾಸ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್, ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್, ಟೈಮ್ ಅಂಡ್ ವರ್ಕ್, ಹೀಗೆ. ಸೊ ಬೇರೆ ಬೇರೆ ಕ್ಯಾಟಗರೀಸ್ ಇದಾವೆ. ಸೊ ಪ್ರತಿಯೊಂದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಏನ್ ಕಷ್ಟ ಇಲ್ಲ. ಇದು ಮ್ಯಾಥ್ಸ್ ಮತ್ತೆ ಆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು, ನೀವು ಸಾಲ್ವ್ ಮಾಡಬಹುದು. ಸೊ ಇದಕ್ಕೆ ತುಂಬಾನೇ ಪ್ರಾಕ್ಟೀಸ್ ಬೇಕಾಗುತ್ತೆ. ಯೂಶಲಿ ಏನಾಗುತ್ತೆ ಅಂದ್ರೆ ಕ್ಲೆರಿಕಲ್ ಎಕ್ಸಾಮ್ಸ್ಗೆ ಸ್ವಲ್ಪ ಈಸಿ ಇರುತ್ತೆ ಕ್ವೆಶನ್ಸ್. ಆದ್ರೆ ಆಫೀಸರ್, ಸ್ಪೆಷಲ್ ಕ್ಯಾಡರ್, ಗ್ರೇಡ್ ಬಿ ಆಫೀಸರ್, ಸೊ ಈ ತರದಕ್ಕೆಲ್ಲ ಡಿಫಿಕಲ್ಟ್ ಇರುತ್ತೆ ಕ್ವೆಶನ್ಸ್. ಕ್ಲೆರಿಕಲ್ ಅಲ್ಲಿ 1 ಮಾರ್ಕ್ ಇದ್ರೆ ಒಂದು ಕ್ವೆಶ್ಚನ್ಗೆ, ಅಲ್ಲೆಲ್ಲ 2 ಮಾರ್ಕ್ಸ್ ಎಲ್ಲ ಇರುತ್ತೆ ಕೆಲವು ಕ್ವೆಶನ್ಸ್ಗೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಏನ್ ಡಿಫಿಕಲ್ಟ್ ಇಲ್ಲ. ಇದು ರೀಸನಿಂಗ್ ಆಗ್ಲಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಲಿ ಅಂತ ಏನ್ ಡಿಫಿಕಲ್ಟ್ ಇಲ್ಲ. ಸೊ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಓವರ್ಲೋಡ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಪಾರ್ಟ್ 2 ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕೆಲವೊಂದು ಮೆಟೀರಿಯಲ್ಸ್ ಇದ್ರೆ ಒಳ್ಳೇದು. ಈ ಬುಕ್ಸ್ ಕ್ವಿಕ್ ಅರ್ಥಮೆಟಿಕ್ ಅಂತ ಬರುತ್ತೆ, ಆಶೀಶ್ ಅಗರ್ವಾಲ್, ಎಸ್ಚಾನ್ ಪಬ್ಲಿಕೇಶನ್ಸ್. ಮ್ಯಾಜಿಕಲ್ ಬುಕ್ ಆನ್ ಕ್ವಿಕರ್ ಮ್ಯಾಥ್ಸ್ ಅಂತ, ಇದು ತುಂಬಾ ಚೆನ್ನಾಗಿದೆ ಬುಕ್ಕು. ಎಂ ಟೈರಾ ಅಂತ ಆಥರ್, BSc ಪಬ್ಲಿಕೇಶನ್ಸ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, RS ಅಗರ್ವಾಲ್, ಎಸ್ಚಾನ್ ಪಬ್ಲಿಕೇಶನ್ಸ್. ಎ ಮಾಡರ್ನ್ ಅಪ್ರೋಚ್ ಟು ವರ್ಬಲ್ ಅಂಡ್ ನಾನ್ ವರ್ಬಲ್ ರೀಸನಿಂಗ್, RS ಅಗರ್ವಾಲ್, ಎಸ್ಚಾನ್ ಪಬ್ಲಿಕೇಶನ್ಸ್. The hand-on guide to analytical reasoning and logical reasoning, Piyush Bharadwaj, Arihant Publications. Analytical reasoning, MK Pandey, BSc Publications. ಸೊ ಇಷ್ಟು ಬುಕ್ಸ್ ಅನ್ನ ನೀವು ರೆಫರ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಎಲ್ಲಾ ಬುಕ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಒಂದು ಬುಕ್ ಅಂದ್ರೆ ಸುಮಾರು ಒಂದು 500-600 ರೂಪಾಯಿ ಆಗ್ಬೋದು. ಇನ್ವೆಸ್ಟ್ ಮಾಡಕ್ಕಾಗಲ್ಲ ಅಂದ್ರೆ ನೀವೇನೆ ಪ್ರಾಕ್ಟೀಸ್ ಕೂಡ ಮಾಡಬಹುದು. ಎಲ್ಲಾ ಬುಕ್ಸ್ ತಗೊಳ್ಳೇಬೇಕು ಅಂತೇನಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಾದ್ರೂ ನಿಮ್ಗೆ ಸಿಕ್ಕಿದ್ರೆ ಇಂಟರ್ನೆಟ್ ಅಲ್ಲಿ, ಅಂದ್ರೆ ಓಪನ್ ಮ್ಯಾಟ್ ಅಥವಾ ಈ ತರ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ನಡೆಯುತ್ತಲ್ಲ, ಸೊ ಇದನ್ನೆಲ್ಲ ಏನಾದ್ರೂ ಕ್ವೆಶ್ಚನ್ ಪೇಪರ್ ಸಿಕ್ಕಿದ್ರೆ ಸೊ ಅದನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ ಕೊನೆಗೆ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀನಿ. ಸೊ ಆದಷ್ಟು ಮೆಟೀರಿಯಲ್ಸ್ ಅನ್ನ ಕಲೆ ಹಾಕೊಳ್ಳಿ. ಕೆಲವೊಂದು ಬುಕ್ಸ್ ಸಜೆಸ್ಟ್ ಮಾಡಿದ್ದೀನಿ. ಸೊ ಸಾಧ್ಯ ಆದ್ರೆ ಅದನ್ನ ಪರ್ಚೇಸ್ ಮಾಡಿ, ಇಲ್ಲ ಬೆಂಗಳೂರು ಅವೆನ್ಯೂ ರೋಡ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಕೂಡ ಸಿಗುತ್ತೆ ಅದು. ಸೊ ಅದನ್ನ ಸಾಧ್ಯ ಆದ್ರೆ ಕೊಂಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಸೊ ಪ್ರಾಕ್ಟೀಸೇ ಇಂಪಾರ್ಟೆಂಟ್. ನಿಮ್ಮ ಮೈಂಡ್ ಅನ್ನ ಆದಷ್ಟು ನೀವು ತಯಾರು ಮಾಡ್ಕೋಬೇಕು. ದಿನಕ್ಕೆ ಏನೇ ಆದ್ರೂ 45 ಮಿನಿಟ್ಸ್ 1 hour ಇದಕ್ಕೋಸ್ಕರ ಕೂತ್ಕೋತೀನಿ ಅಂತ ನೀವು ಡಿಸೈಡ್ ಮಾಡಬೇಕು.
ಸೊ ಆಗ ಖಂಡಿತ ಆಗುತ್ತೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ, ಅದ್ರಲ್ಲೇನೆ ನಮ್ಗೆ ಕಟ್ ಆಫ್ ಸಿಗೋದಿಲ್ಲ, ಅಷ್ಟು ಕಾಂಪಿಟಿಷನ್ ಇದೆ. ಅಂದ್ರೆ ಅಷ್ಟು ಜನ ಪ್ರಾಕ್ಟೀಸ್ ಮಾಡಿ ಮಾಡಿ ಬರಿತಾ ಇದ್ದಾರೆ ಅಲ್ವಾ. ಸೊ ಅದರಿಂದ ನಿಮ್ಗೇನ್ ಕಷ್ಟ ಆಗೋದಿಲ್ಲ ಅದು. ಸೊ ಕಾಂಪಿಟೇಟಿವ್ ಸ್ಪಿರಿಟ್ ಇಟ್ಕೊಂಡು ನೀವು ಟ್ರೈ ಮಾಡ್ಬೇಕಷ್ಟೇನೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಯಾವ್ಯಾವ ಕ್ವೆಶ್ಚನ್ ಕ್ಯಾಟಗರೀಸ್ ಅಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ಅನ್ಸುತ್ತೆ, ಅಂತ ಕ್ವೆಶ್ಚನ್ ಕ್ಯಾಟಗರೀಸ್ ನ ನೀವು ಟಾರ್ಗೆಟ್ ಮಾಡಿ. ಸೊ ಫಸ್ಟ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸ್ವಲ್ಪ ನೀವು ಡಿಫಿಕಲ್ಟ್ ಅಂತ ಅನ್ಸೋ ಕ್ಯಾಟಗರೀಸ್ ನ ಆಮೇಲೆ ಟಚ್ ಮಾಡಿ. ಸೊ ಆಗ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅದರಿಂದ ನೀಟಾಗಿ ಕಲಿಬಹುದು. ಕ್ಯಾಲ್ಕುಲೇಟರ್ಸ್ ಅನ್ನ ಯೂಸ್ ಮಾಡಬೇಡಿ, ಅದರಲ್ಲೂ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಯೂಸ್ ಮಾಡಲೇಬೇಡಿ. ನಿಮ್ಮ ಡೈಲಿ ಲೈಫಲ್ಲೂ ಅಷ್ಟೇನೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ಯಾಲ್ಕುಲೇಟರ್ಸ್ ಅಲೋ ಇಲ್ಲ, ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ನೀವು ಆನ್ಲೈನ್ ಎಕ್ಸಾಮ್ ಅಲ್ಲಿ. ಸೊ ಅದರಿಂದ ಕ್ಯಾಲ್ಕುಲೇಟರ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇಷ್ಟು ಹೊತ್ತು ನೀವು ಕೇಳಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ರೀಸನಿಂಗ್ ಇಂದ ಶುರು ಮಾಡ್ತೀನಿ. ಸೊ ರೀಸನಿಂಗ್ ಅಲ್ಲಿ ಬರುವಂತ ಕ್ವೆಶ್ಚನ್ ಕ್ಯಾಟಗರೀಸ್ ಅನಾಲಿಟಿಕಲ್, ಲಾಜಿಕಲ್, ನಾನ್ ವರ್ಬಲ್, ಸೊ ಇದನ್ನ ಒಂದೊಂದಾಗಿ ಟಚ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳಿಸಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. Celebrate learning and happy studies.